ಇದು ಸ್ಕಂದ ಪುರಾಣದಲ್ಲಿದ್ದ ಮಾತು. ವಾಲ್ಮೀಕಿ ಅದನ್ನು ಒತ್ಕೊಂಡಿದ್ದಾನೆ, ಸ್ವಲ್ಪ ಶಬ್ದಗಳು ಬೇರೆ ಮಾಡಿದ್ದಾನೆ. ಹಾಗೆ ಎರಡು ಕಡೆಯಲ್ಲಿ ವ್ಯಾಸರು ಕೊಟ್ಟ ಮಾತುಗಳು ಹಾಗೆ. ಹನುಮಂತನಿಗೆ ಎಣೆಯಾದವರು ಯಾರೂ ಇಲ್ಲ. ಯೋಚನೆ ಮಾಡಿ, 50,000 ಮೈಲು ದೂರದಿಂದ, ಅಷ್ಟೇ ಇಟ್ಟುಕೊಳ್ಳಿ, ಗುಣಿಸಬೇಡ ಯೋಜನಕ್ಕೆ, ಅಷ್ಟು 1000 ಮೈಲು ದೂರದಿಂದ ಬೆಟ್ಟವನ್ನು ಹೊತ್ತು ತರಬೇಕಾದ್ರೆ ಮದ್ದಿನ ಗಿಡ ಇರುವುದು ಅಲ್ಲಿ, ಅದು ಅವಿತು ಕೂತಿದೆ, ಹೊತ್ತು ತಂದ ಬೆಟ್ಟವನ್ನು. ತರುವಾಗ ಓಡಿದ್ದಾನೆ, ಇಡುವಾಗ ಓಡಲಿಲ್ಲ. ಆಯ್ತಾ ಕೆಲಸ? ಆಯಿತು, ಬಿಸಾಡಿತ್ತು. ವ್ಯಗ್ರ ಬುದ್ಧಿಯ ಅಥವಾ ಯಾತಃ ಆಗ ಗಮ್ಮತ್ತಿನಲ್ಲಿ ತಂದಿದ್ದ, ಈಗ ಅದನ್ನು ಬಿಸಾಡಿದ್ದ, ಹೋಗಿ ಅಲ್ಲಿ ಕಚಕ್ಕ ಕೂತಿದಂತೆ. ನಷ್ಟಚ್ಛೇದಾಂಕ ಹಿಂದೆ ಹೇಗಿತ್ತು ಹಾಗೆ ಗಚ್ಚಕ್ಕ ಕೂತಿದೆ ಅಂತ ದೊಡ್ಡ ಮಟ್ಟಿನ ಗುಡ್ಡೆ ಎತ್ತು ತಂದು ಬಿಸಾಡಿದವ. ಪರಾಕ್ರಮೋತ್ಸಾಹ ಅತಿಪ್ರತಾಪೈ ಸೌಶೀಲ್ಯ ಮಾಧುರ್ಯ ನಯಾದಿಕೈಶ್ಚ ಗಾಂಭೀರ್ಯ ಚಾತುರ್ಯ ಸುವೀರ್ಯ ಧೈರ್ಯೈ ಅನುಮತಃ ಕೋಪ್ಯಧಿಕೋಸ್ತಿ ಬೋಲುಕೆ. ರಾಮನೇ ಕೇಳುತ್ತಾನೆ, ಯಾರಿದ್ದಾನೆ ಹನುಮನಿಗೆ ಎಣೆಯಾದವರು? ಹೇಗಿದೆ? ಮಮೇವ, ನನ್ನಾಗೆ ವಿಕ್ಷೋಭಿತ ಸಾಗರಸ್ಯ ಲೋಕಾನ್ ದಿದಕ್ಷೋರಿವ ಪಾವಕಸ್ಯ ಪ್ರಜಾಂ ಜಿಹೀರ್ಷೋರಿವ ಚಾಂತಕಸ್ಯ ಅನುಮತಃ ತಾಸ್ಯತಿ ಕಪ್ಪುರಸ್ತಾತ್. ಸರ್ವೋತ್ತಮನಾದ, ಜೀವೋತ್ತಮನಾದ, ಎಲ್ಲ ಮನುಷ್ಯರಲ್ಲಿ ಎತ್ತರದಲ್ಲಿರತಕ್ಕ, ದೇವತೆಗಳಲ್ಲಿ ಮಿಗಿಲಾದ, ಎಲ್ಲ ಶಕ್ತಿಗಳಿಂದ ಎತ್ತರ ಕೊಡ್ತಾ ಹನುಮಂತನೇ ಎಣೆ ಇದ್ದಾರ? ಕೇಳ್ತಾನೆ. ಅವನ ಮಾತುಗಳಲ್ಲಿ ಕೇಳ್ತಾರೆ. ಇದು ಪುರಾಣಗಳಲ್ಲೆಲ್ಲ ಬಂದಿರತಕ್ಕ ಮಾತುಗಳು ಎಲ್ಲ ಹೇಳಿದ್ರಿ ಅಲ್ಲ. ಹಾಗಾದರೆ ವಾಲಿಯನ್ನು ಸುಗ್ರೀವನಿಂದ ರಕ್ಷಣೆ ಮಾಡುವಲ್ಲಿ ಹನುಮಂತನ ಪಾತ್ರ ಯಾಕಿಲ್ಲ? ಹನುಮ ಸುಗ್ರೀವನ ಸಚಿವಲ್ವ, ಹೊಡೆದವರು ಹಾಕಿದ್ದಾರಲ್ಲ, ಸುಮ್ಮನೆ ಕೂತಿದ್ದಾನಲ್ಲ ತೆಪ್ಪಗೆ. ವಾಲಿಗೆ ಬುದ್ಧಿ ಕಲಿಸಬೇಕಿತ್ತಲ್ಲ. ವಾಲಿ ರಾವಣನನ್ನು ಇಡಿಸಿ ಹಾಕಿದ್ದಾನೆ ಬಾಲದಲ್ಲಿ, ಜೋರಿದ್ದಾನೆ ರಾವಣನಿಗಿಂತ. ನೀನು 1000 ಗಂಟೆ ರಾವಣ ಬಂದರೆ ಏನಾಗುವುದಿಲ್ಲ ಹೇಳ್ತಿ. ಹಾಗಾದರೆ ನಿಮ್ಮ ಹನುಮನ ವಾಲಿಯ ಕಥೆಯಲ್ಲಿ ಸುಗ್ರೀವನಿಗೆ ಅನ್ಯಾಯ ಆಗುವಾಗ ಎಲ್ಲಿದ್ದಾನೆ? ಅದಕ್ಕೊಂದು ಮಾತು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ನಿಜವಾಗಿ ಹನುಮಂತನಿಗೆ ಎಣೆಯಾದವರು ಯಾರಿಲ್ಲ. ಆದರೆ ಒಂದು ವಿಷಯ ನಡೆದಿದೆ. ಋಷಿಗಳ ವನದಲ್ಲಿದ್ದಾಗ ಮಂಗನಾಗಿ ಇದ್ದ. ಋಷಿಗಳಿಗೆಲ್ಲ ಬೇಜಾರಾಯಿತು ಕೆಲವೊಮ್ಮೆ ಅವನ ಚೇಷ್ಟೆಗಳನ್ನು ನೋಡಿ. ನಿನಗೆ ಎಂತ ನೀನು ಅಂತ ನಿನಗೆ ಗೊತ್ತಾಗಬಾರ್ದು ಅಂತ ಅವನಿಗೆ ಹೇಳಿಬಿಟ್ಟು ಸುಮ್ಮನೆ ಕೂತು, ಒಳ್ಳೆಯದಾಯ್ತಲ್ಲ. ಹಾಗಾಗಿ ನಿನ್ನ ಬಲಕ್ಕೆ, ನಿನ್ನ ಧೈರ್ಯಕ್ಕೆ, ನಿನ್ನ ಉತ್ಸಾಹಕ್ಕೆಲ್ಲ ಯಾವತ್ತೂ ಎಚ್ಚರ ಆಗದೆ ಹೋಗಲಿ ಅಂತ ಹೇಳಿಬಿಟ್ರು. ಶಾಪ ಆಗಿದ್ದು. ಸಾಮಾನ್ಯವಾಗಿ ದೇವರು ಹಾಗೆ ಲೋಕದಲ್ಲಿ ಬಂದಾಗ ದೊಡ್ಡವರ ಶಾಪವನ್ನು ಇಷ್ಟಪಡ್ತಾನೆ. ನೋಡಿ, ಯಾದವರ ಕುಲ ನಾಶ ಆಗಲಿ, ಗಾಂಧಾರಿ ಹೇಳಿ ಒಂದು ಹೆಣ್ಮಗಳು ಆಯಿತು. ಅದೇ ಋಷಿಗಳು ಸಾಂಬ ಹೆತ್ತ ಕಬ್ಬಿಣದ ಕೋಲು ಅದರಿಂದ ಸಾಯಲಿ ಅಂದ, ಆಯಿತು, ಒದ್ದಾಡಿ ಸಾಯಲಿ ಬಿಟ್ಟ ಇವ. ಆಗ ಯಾರಾದರೂ ದೊಡ್ಡವರು ಹೇಳಿದರೆ ಅದನ್ನು ಒಪ್ಪಿಕೊಳ್ಳುವುದು ದೇವರ ಜಾಯಮಾನ ಕ್ರಮ. ದೇವರ ಹಾಗೆ, ಇವನು ಹಾಗೆ, ಪ್ರಾಣನೂ ಹಾಗೆ. ಇರಲಿ ಪಾಪ, ಋಷಿಗಳು ಹೇಳಿದ್ದಕ್ಕೆ ಮತ್ತೆ ಬೇಡ ಹೇಳೋದು ಯಾಕೆ? ಒಂದೊಮ್ಮೆ ನಾನು ಬೇಡ ಹೇಳಿದರೆ ಋಷಿಗಳು ಮಾಡಿದ ತಪಸ್ಸೆಲ್ಲ ಗಟ್ಟಿ ಆಗ್ತದೆ. ಅವರದೊಂದು ಶಾಪ ಕೊಟ್ಟು ತಪಸ್ಸು ಹೋಗಲಿ, ಇರಲಿ, ಅವ್ರಿಗೆ ಮಾಡೋದು ಅದನ್ನೇ, ಒಳ್ಳೆಯದಾಯಿತು ಹೇಳಿ ಸುಮ್ಮನೆ ಕೂತು. ಆದ್ದರಿಂದ ನ ಬಲೇ ವಿದ್ಯತೆ ತುಲ್ಯ ನ ಗತವು ನ ಮತವು ಅಪಿ. ಬುದ್ಧಿಯಲ್ಲಿ ಆಗಲಿ, ಬಲದಲ್ಲಿ ಆಗಲಿ, ಗತಿಯಲ್ಲಿ ಆಗಲಿ ಸಮನಾದವನು ಯಾರೂ ಇಲ್ಲ. ಹೌದು, ಆದರೆ ಅಮೋಘ ವಾಕ್ಯ ಈ ಶಾಪತ್ತು ದತ್ತೋಸ್ಯ ಮುನಿಭಿ ಪುರ. ಇಂದು ಋಷಿಗಳೆಲ್ಲ ಸೇರಿ ಅವನಿಗೆ ನೀನೆಲ್ಲ ಚೇಷ್ಟೆಯಲ್ಲಿ ಜಾಸ್ತಿ ಮಾಡ್ತಾ ಇದ್ದಿ, ನಿಂದು ಬುದ್ಧಿಮಂತಿಗೆಲ್ಲ ಜಾಸ್ತಿ ಆಯಿತು, ಅದು ಕಂಪ್ರೆಸ್ ಆಗಲಿ, ಗೊತ್ತಾಗದೆ ಹೋಗಲಿ ಅಂತ ಹೇಳಿಬಿಟ್ರು ಅದೃಶ್ಯವಾಗಿ. ಆಯಿತು, ಅವ್ರು ಹೇಳಿದ್ರು, ಅದು ಸುಮ್ಮನೆ ಬೆಪ್ಪನಾಗಿ ಕೂತು. ಇದು ಒಳ್ಳೆಯದು. ಕೆಲವೊಮ್ಮೆ ಇಲ್ಲಾದರೆ ಎಲ್ಲರೂ ಕರೀತಾರೆ, ಅದು ತಿನ್ನಿ ಇದು ತಿನ್ನಿ ಹಾಕ್ತಾರೆ, ಕೊನೆಗೆ ತಿನ್ನೋದು ಉಪಾಯ ಇಲ್ಲ ಆಗ್ತದೆ, ಸೋತು ಹೋಗ್ತಾನೆ. ಇದು ಅವನು ಬೆಪ್ಪ ಇದ್ದಾನೆ, ಸುಮ್ಮನೆ ಅವನು ಕರೆಯೋದು ಬೇಡ ಮಾರೆ. ಅವರು ಸಮ ಇಲ್ಲ ಹೇಳಿದರೆ ಖುಷಿ ಆಗ್ತದೆ. ಯಾರು ಕರೆಯೋದಿಲ್ಲ, ದೂರದಲ್ಲಿ ಉಳಿಲಿಕ್ಕೆ ಯಥೋ ನಿವರ್ತೇತ ವಿಮುತ್ಯೇತ ಅದು. ಇಲ್ಲಾದರೆ ಎಲ್ಲರೂ ಕರೆಯೋದು, ಹನುಮಂತ ಇದೊಂಚೂರು ಬಾವಿಯಲ್ಲಿ ಕಲ್ಲು ಮಂದಿ ಒಂದು ಎತ್ತಲಿಕ್ಕೆ ಬಾ, ಅಲ್ಲಿ ಒಂದು ಇದು ಕೊಡು, ಎಲ್ಲ ಕೆಲಸ ಇರ್ತದೆ, ಎಲ್ಲ ಒಳ್ಳೆ ಇದ್ದಿಂದ, ಟ್ರಿಮ್ ಇದ್ದು ಗಟ್ಟಿ ಇದ್ದಿಂದ. ಇದು ಎಲ್ಲ ಇಲ್ಲ ಆದರೆ ಬಾರಿ ಬೆಳ್ಚಪ್ಪನಾಗಿ ಕೂತ್ರೆ ಸುಮ್ಮನೆ ಅಲ್ಲಿಯೂ ಕೆಲವರು ಕೈ ಹಾಕ್ತಾರೆ ಬಂದು, ಜಡ ಭರತನ ಹಾಗೆ. ಆದರೂ ಒಳ್ಳೆಯದು, ಪಕ್ಕ ಯಾರ ಹತ್ತಿರ ಬರೋದಿಲ್ಲ, ಅದು ಪ್ರಾಣಿ ಸಮ ಇಲ್ಲ ಅಂತೇಳಿ. ಹಾಗಾಗಿ ಸುಮ್ಮನೆ ಕೂತಿದ್ದಾನೆ. ಆಯಿತು ಅಂತೇಳಿ ನೀವು ಹೇಳಿದ್ದು ಕೇಳುತ್ತೇನೆ. ನ ಜ್ಞಾತಮಿ ಬಲಮ್ಯೇನ ಬಲಿನಾ ವಾಲಿ ಮರ್ದನೆ. ಹಾಗಾಗಿ ವಾಲಿಯ ಸಂಹಾರದ ವಿಷಯದಲ್ಲಿ ಹೊಡೆಯುವಲ್ಲಿ ಅವನು ಸುಮ್ಮನೆ ಕೂತ. ಋಷಿಗಳಿಗೂ ಶಾಪ ಕೊಟ್ಟಿದ್ದಾರೆ, ಇಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳು, ಇಲ್ಲಿ ರಾಮ ಬರಲಿ ಅವನೇ ಹೊಡೀಲಿ ಅಂತ. ಹೀಗೆ ಕೆಲವೆಲ್ಲ ಪ್ರಸಂಗಗಳ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದು, ಅದಕ್ಕೆಲ್ಲ ಉತ್ತರ ಕೊಡುವ ಹಾಗೆ ಕೆಲವು ಮಾತುಗಳೆಲ್ಲ ಬಂದಿರ್ತವೆ. ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಮತ್ತು ರಾಮನ ಬಗ್ಗೆ ರಾಮನಲ್ಲಿ ಹೇಳುವಾಗ ವಶಿಷ್ಠರು ಹೇಳ್ತಾರೆ. ಸುಮಾರು ವಶಿಷ್ಠರು ಮತ್ತು ರಾಮನ ಮಾತುಕತೆ ಇರ್ತದೆ, ಅದನ್ನೆಲ್ಲ ತರಲಿಲ್ಲ ನಾನು, ಇನ್ನೊಮ್ಮೆ ತರ್ತೇನೆ ಅಂತ. ಪುರುಸೋತ್ ಕಮ್ಮಿ ಇರ್ತದೆ. ಆದರೆ ಕೊನೆಗೆ ವಶಿಷ್ಠರು ಏನು ಹೇಳ್ತಾರೆ ಹೇಳಿದರೆ, ಸರ್ವಾಸು ವಿದ್ಯಾಸು ತಪೋ ವಿಧಾನೇ ಸ್ಪರ್ಧತೆ ಎಮ್ಮಿ ಗುರುಂ ಸುರಾಣ. ದೇವತೆಗಳ ಗುರುವನ್ನೇ ಇವನು ಮೀರಿದ್ದಾನೆ. ನಿಜವಾಗಿ ಬೃಹಸ್ಪತಿಯ ಬಗ್ಗೆ ಹೇಳುವುದು ಅವನಿಗೆ ಅದರಾಚೆ ಗೊತ್ತಿಲ್ಲ. ನಿಜವಾಗಿ ದೇವತೆಗಳ ಗುರು ಅಂದರೆ ಪ್ರಾಣನೇ ಇರ್ತಾನೆ, ಪ್ರಾಣನ ಪರವಾಗಿದ್ದಾನಿವ ಅಂತ ಹೇಳುವ ಮುಖ ಅವನದ್ದು. ಎಲ್ಲ ವಿದ್ಯೆಗಳು ಗೊತ್ತುಂಟು ಅವನಿಗೆ. ರಾಮನೇ ಹೇಳುವ ಮಾತುಂಟು, ಅದು ನಾನು ಬರುವ
ಶನಿವಾರ ಅದನ್ನು ಇಟ್ಕೊಳ್ತೇನೆ. ರಾಮ ಮತ್ತು ಹನುಮ ಅಂತ ಇಬ್ಬರು, ರಾಮ ಜಯಂತಿಗೆ ಮತ್ತು ಹನುಮ ಜಯಂತಿಗೆ ಒಟ್ಟಾಗಿ ಇನ್ನೊಂದು ಎಪಿಸೋಡ್ ಬರುವ ಶನಿವಾರದಲ್ಲಿ ರಾಮ ಹನುಮ ಅಂತ ಇಡ್ತೇನೆ. ಹಾಗಾಗಿ ಇಲ್ಲಿ ಅವರ ಮಾತುಗಳೆಲ್ಲ ಮತ್ತೆ ಹೇಳ್ತೇನೆ. ಈಗ ವಸಿಷ್ಠರು ಒಂದು ಮಾತು ಹೇಳಿದ್ದಾರೆ, ಇವನಿಗೆಲ್ಲ ಗೊತ್ತುಂಟು ಅಂತ. ಸೋಯಂ ನವವ್ಯಾಕರಣಾರ್ಥವೇಥ, ನವವ್ಯಾಕರಣ ಮಹಾವ್ಯಾಕರಣದ್ದು ಇವತ್ತಿಲ್ಲಿದ್ದೆಲ್ಲ ಅಲ್ಲ, ಪಾಣಿನಿ ಇದ್ದೆಲ್ಲ ಅಲ್ಲ. ಪಾಣಿನಿದ್ದು ಬಿಟ್ಟು ದುರ್ಯೋಧನನಿಗೆ ಧೃತರಾಷ್ಟ್ರ ಹೇಳ್ತಾನೆ, ಏನು ಮಾರಾಯ ನೀನು ಎಷ್ಟೆಲ್ಲ ಓದಲಿಲ್ವಾ? ಓದಿದ್ದಿ, ಮತ್ತೆಂಥ ಕರ್ಮ, ರಾಜಸೂಯಕ್ಕೆ ಅಳುವುದಾ? ನೀನೇ ಯಜ್ಞಯಾಗ ಮಾಡಿ ದುಡ್ಡು ಒಟ್ಟು ಮಾಡು. ದಶ ವ್ಯಾಕರಣ ಸಮಂ ಅವನು ಹೇಳುದು, 10 ವ್ಯಾಕರಣ ಪಾಠ ಆಗಿದೆ ನಿನಗೆ. ವ್ಯಾಡಿ, ಚಾಂದ್ರಿ, ಆಪಿಶಿಲಿ, ಪಾಣಿನಿ ಇವರೆಲ್ಲ ಸುಮಾರು ಓದಿಕೊಂಡಿದ್ದಾನೆ. ಒಂದೇ ಅಲ್ಲ, ಒಂದು ವ್ಯಾಕರಣದಲ್ಲಿ ಏನಾಗ್ತದೆ? 16 ವ್ಯಾಕರಣಗಳ ಕತೆ ನಿನಗೆ ಗೊತ್ತಿದೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ದಿ. ಹಾಗಿರುವಾಗ ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಹೇಳಿಕೊಡ್ತಾನೆ. ಅದೆಲ್ಲ ಬೇಡ ಮಾರಿ, ವ್ಯಾಕರಣ ತರಕ್ಕೆ ಯಾರಿಗೆ ಬೇಕು? ದುಡ್ಡು ಮಾಡಬೇಕು, ಹೇಗಾದರೂ ಮಾಡಿ ಅಂತ ಹೊರಟವ. ಬಿಡಿ, ಶಾಸ್ತ್ರಕ್ಕೆ ಕೈ ಹಾಕಲಿಲ್ಲ, ಕುವರ್ತವನ್ನು ಆಶಿಸಿಕೊಂಡು ಅದಿರಲಿ. ಇವನು ಹೇಳ್ತಾನೆ ಸೋಯಂ ನವವ್ಯಾಕರಣ ಅರ್ಥವೇ ಇತ್ತ. ನವ ಅಂದರೆ 9 ಒಂದು ಅರ್ಥ ಅಲ್ಲ, ಹೊಸತು, ನ್ಯೂ, ಹೊಸ ಇನ್ವೆನ್ಷನ್. ವ್ಯಾಕರಣಕ್ಕೆ ವ್ಯವಸ್ಥೆ, ಶಬ್ದದ ಜಾಲರಿಗಳನ್ನು ಉಂಟು ಮಾಡಿದವ. ನಿಜವಾಗಿಯೂ ಅದ್ಭುತವಾದ ಚಿಂತನೆ, ಒಳ್ಳೆಯದಾಗಿರತಕ್ಕಂಥ ಶಬ್ದಗಳ ಚಿಂತನೆಯನ್ನು ತಂದುಕೊಟ್ಟವ. ಹಾಗಾಗಿ ಬ್ರಹ್ಮ ಭವಿಷ್ಯತಿ ಅಪಿತೆ ಪ್ರಸಾದಾತ್, ಇವನು ಖಂಡಿತವಾಗಿ ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗ್ತಾನೆ ನಿನ್ನ ಅನುಗ್ರಹದಿಂದ. ಅಂದರೆ ರಾಮ ಯಾರು? ಬ್ರಹ್ಮನಾಗುವುದು ಅಂದರೆ ಹೊಕ್ಕುಳಲ್ಲಿ ಹುಟ್ಟಿ ಬರಬೇಕು. ಹಾಗಾದರೆ ನಿನ್ನ ಅನುಗ್ರಹ ಅಂದರೆ ನೀನು ನಾರಾಯಣ, ನಿನ್ನ ಹೊಕ್ಕುಳಲ್ಲಿ ಬ್ರಹ್ಮನಾಗಿ ಈ ಹನುಮ ಬರ್ತಾನೆ ಅನ್ನುವ ಮಾತು ವಾಲ್ಮೀಕಿ ರಾಮಾಯಣ. ಇನ್ನು ಯಾರದ್ದೋ ಎಲ್ಲಿದ್ದು ಅಧ್ಯಾತ್ಮ, ಆನಂದ ರಾಮಾಯಣ, ಅದು ಇದು ಅಂತ ಹೇಳಿಕೊಂಡು ನೀವು ಎಲ್ಲಿಯೋ ಎಡಕ್ಕಿದ್ದೆಲ್ಲ ಹೇಳಿ ಅದನ್ನು ಬದಿಗೆ ಹಾಕ್ತೀರಿ. ನಮಗೆ ವಾಲ್ಮೀಕಿ ಹೇಳಿದರೆ ಓಕೆ ಅಂತ. ಕೆಲವರು ವಾಲ್ಮೀಕಿಯನ್ನು ನಂಬುದು, ಕೆಲವರು ವಾಲ್ಮೀಕಿಯನ್ನು ಬಿಡುವುದು. ಅದಕ್ಕೆ ಒಟ್ಟು ನಂಬದಿರಿ, ಮಾತಿದೆ ಎನ್ನುವುದನ್ನು ಒಪ್ಪಿಕೊಳ್ಳಿ. ನೋಡಿ ಹೇಗಿದೆ, ಇನ್ನೇನು ಹೇಳು. ಬ್ರಹ್ಮನಾಗುವ ಕಲ್ಪನೆಯನ್ನು ಹನುಮಂತನಿಗೆ ಹೇಳಬೇಕಾದ್ರೆ ಇದು ಎಷ್ಟು ದೊಡ್ಡ ವೇದಾಂತ ಯೋಚನೆ. ಇದು ಮಾಧ್ವರು ಹೇಳುವಂಥದ್ದು, ಇವರು ಮಾತ್ರ ಮಾಡುವಂಥದ್ದು. ಅದು ಹಾಗಲ್ಲ, ಹೀಗಲ್ಲ. ಮೊದಲಗೆರೆಯಲ್ಲಿ ಆ ಪ್ರಾಣನ ಅವತಾರಗಳನ್ನು ಹೇಳಿದೆ. ಹಾಗಾದರೆ ಯಾರು ಬ್ರಹ್ಮನಾಗ್ತಾರೆ ಎಂದು ಯೋಚನೆ ಮಾಡಿಕೊಂಡು ಬನ್ನಿ. ಅವತಾರಗಳು ಮುಗಿದಾಗ, 3 ಅವತಾರಗಳು ಕಳೆದಾಗ, ಅಂದರೆ ಈ ವೇದಾಂತ ಕಾನ್ಸೆಪ್ಟ್ ಮುಂಬರುವ ಕಲ್ಪದಲ್ಲಿ ಈ ಪ್ರಾಣನಿಗೆ ಒಂದು ಬಡ್ತಿ, ಮುಂಬಡ್ತಿ ಇಬ್ಬರಿಗೇ ಇರುವುದು. ಹೀಗೆ ಪ್ರಾಣನಿಗೆ ಬ್ರಹ್ಮನಾಗುವ ಒಂದು ಕತೆ ಕಲ್ಪದಲ್ಲಿ, ಶಿವನಿಗೆ ಶೇಷನಾಗುವ ಬಗೆ. ಈ 2 ದೇವತೆಗಳಿಗೆ ಮಾತ್ರ, ಅದರಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳುವ ಕ್ರಮಗಳು. ಇವರಿಬ್ಬರಿಗೆ ಮಾತ್ರವೇ 2 ರೋಲ್ 2 ಕಲ್ಪದಲ್ಲಿ. ಇವತ್ತಿನ ಯಾರು ಬ್ರಹ್ಮ ಇದ್ದಾನೆ, ಮುಂದಿನ ಕಲ್ಪದಲ್ಲಿ ಬ್ರಹ್ಮನಾಗುವುದು ನಮಗೆ